ನಮಸ್ಕಾರ ನಾಡಿನ ಜನತೆಗೆ ಬಕ್ಕನ ಕಡೆಯಿಂದ ನೋಡಪ್ಪ, ನನಗೆ ತಪ್ಪೋ ಸರಿನೋ ಒಳ್ಳೇದೋ ಕೆಟ್ಟದೋ ನನಗೆ ಗೊತ್ತಾಗಂಗಿಲ್ಲ. ಟಿವ್ಯಾಗ ಬಂದಿದ್ದು, ಮೊಬೈಲ್ದಾಗ ಬಂದಿದ್ದು, ಮನಸ್ಸಿನಾಗ ಬಂದಿದ್ದು ಹೇಳ್ತೀನಿ. ಈ ಪ್ರತಿಯೊಬ್ಬರೂ ವಿಚಾರ ಮಾಡುವಂಥ ಮಾತೈತಿ. ಯಾಕಂದ್ರೆ ದಿಟ್ಟತನ ಹೋರಾಟಗಾರರು ಛಲದಿಂದ ಬರೋರೇ ಫಸ್ಟ್ ಡ್ರೈವರು. ಯಾಕಂದ್ರೆ ಅವ್ರ ಮನ್ಯಾಗ ಎಲ್ಲರ ಮನ್ಯಾಗೂ ಟ್ಯಾಕ್ಟರ್ ಇರ್ತವೆ, ಗಾಡಿಗಳು ಇರ್ತವೆ. ಎಲ್ಲರೂ ಲೈಸೆನ್ಸ್ ಮಾಡಿ ಏನೋ ಒಂದು ಮಕ್ಕಳು ದುಡಿಲಿ ಅಂಥೇಳಿ ಹೆವಿ ಲೈಸೆನ್ಸ್ ಆಗಲಿ, ನಾರ್ಮಲ್ ಲೈಸೆನ್ಸ್ ಆಗಲಿ ಮಾಡಿ ಕೊಟ್ಟು ಬಿಡ್ತಾರೆ. ಮಕ್ಕಳು ಡ್ರೈವರ್ ಆಗಿಬಿಡ್ತಾರೆ. ಎಷ್ಟೋ ಓದಿದವರು ಅದಾರ, ಅದ್ರಾಗ ಓದಿಲ್ದವರು SLC ಮ್ಯಾಗಿದ್ದವರು ಅದಾರ. ಪ್ರತಿಯೊಬ್ಬರೂ ಏನೋ ಕಷ್ಟ ಅಂತ ಬಂದಾಗ ಅವ್ರಿಗೆ ನೆನಪಾಗೋದೇ ಬೆಂಗಳೂರು. ಯಾಕಂದ್ರೆ ಬೆಂಗಳೂರಿನಾಗ ಇಂಜಿನಿಯರ್ಗೆ, ಡಾಕ್ಟ್ರಿಗೆ, ಆಮೇಲೆ ಎಲ್ಲ ಓದಿದವ್ರಿಗೂ ನಾಳೆ ಬರ್ರಿ ಅಂತಾರೆ. ಡ್ರೈವರ್ಗಳಿಗೆ ಯಾರೂ ನಾಳೆ ಬರ್ರಿ ಅನ್ನಂಗಿಲ್ಲ. ಏನಂತಾರೆ, ಯಾವೂರಪ್ಪ ನಿಂದು ಹೆವಿ ಲೈಸೆನ್ಸ್ ಐತೆ, ಆಯ್ತು ಹಂಗಾರೆ ನಾಳೆ ಬಂದು ಜಾಯ್ನ್ ಆಗಂತಾರೆ. ಅವ್ರು ಎಲ್ಲಿಂದ ಬಂದಾರ, ಯಾಕೆ, ಏನು ಕಷ್ಟ ಅಂತ ಯಾರೂ ಕೇಳೋಂಗಿಲ್ಲ. ಹೀಗಾಗಿ ನಮ್ಮ ಡ್ರೈವರ್ ಸಂಖ್ಯೆನೇ ಜಾಸ್ತಿ ಐತಿ. ಇಡೀ ನನಗೆ ಕರ್ನಾಟಕದಾಗಿರೋ ಡ್ರೈವರ್ ಜನತೆಗೆ ಹೇಳ್ತೀನಿ, ಅಪ್ಪ ಪ್ರತಿಯೊಬ್ಬರಿಗೂ ಸ್ವಲ್ಪ ತಾಳ್ಮೆಯಿಂದ ಇರ್ರಿ. ಎಲ್ಲದಕ್ಕೂ ಒಂದು ಕೊನೆ ಅನ್ನೋದು ಬಂದೇ ಬರ್ತೈತಿ. ಯಾಕಂದರೆ ನಾವು ನೀವು ಮಾಡೋ ಲೆಕ್ಕ ಯಾವುದೂ ಅಲ್ಲ. ಆದ್ರೂ ನಮ್ಮ ಲಕ್ಷ್ಮಣ ಸವದಿಯವರು ನಮ್ಮೂರು, ನಮ್ಮ ಹೆಮ್ಮೆ. ನಾನು ಅತ್ರಿ ತಾಲೂಕು ಕೈಗಳಿಗೆ ಅದೀನಪ್ಪ. ನಮ್ಮ ಲಕ್ಷ್ಮಣ ಸವದಿ ಅವರಿಗೆ ಕೈ ಮುಗಿದು ಕೇಳ್ಕೊತೀನಿ. ಅವ್ರದ್ದು ಏನೋ ಸಮಸ್ಯೆ ಐತಿ, ಅವ್ರದ್ದು ಏನು ತೊಂದರೆ ಐತಿ, ಅವ್ರದ್ದು ಏನು ಗೊಂದಲ ಐತಿ, ನಮಗಂತೂ ಗೊತ್ತಾಗಂಗಿಲ್ಲ. ಯಾಕಂದ್ರೆ ನಾವು ರಾಜಕಾರಣಿ ಅವರು ಅಲ್ಲ, ಇಂಥದನ್ನು ಮಾಡಿದವರಲ್ಲ. ಏನೋ ನಿಮ್ಮ ಅಂಬಾಕ್ರಿಗೆ ಸ್ವಲ್ಪ ಧೈರ್ಯ ಐತೆ ಅನ್ನೋ ಸಂಬಂಧ ಇಷ್ಟು ಮಾತಾಡ್ತೀನಿ. ನಾನು ಲಕ್ಷ್ಮಣ ಸವದಿ ಅವರಿಗೆ ಅಂಬಾಕನ ಕಡೆಯಿಂದ ಬೇಡ್ಕೊತೀನಿ. ಅವ್ರದ್ದು ಏನು ಸಮಸ್ಯೆ ಐತಿ, ಅವ್ರದ್ದು ಏನು ತೊಂದರೆ ಐತಿ, ಇಷ್ಟು ಹೋರಾಟ ಮಾಡಿ ಇಷ್ಟು ರೋಡಿಗೆ ಬರುತ್ತಲ್ಲ, ನೀವು ಬಿಡಬೇಡ್ರಿ. ಅದು ಒಳ್ಳೇದು ಕೆಟ್ಟದ್ದು ನೀವು ನಿಂತು ವಿಚಾರ ಮಾಡಿ ಅವ್ರಿಗೊಂದು ನೆಲೆ ಕೊಡ್ರಿ. ಯಾಕಂದ್ರೆ ಡ್ರೈವರ್ಗಳಿಗೆ ಸಂಕಟ ಅವ್ರ ತಾಯಿ ತಂದೆಗೆ ಗೊತ್ತು. ಯಾಕಂದ್ರೆ ರೋಡ್ ಮ್ಯಾಗ ಹೋಗಿರ್ತಾರೆ, ಅವ್ರ ತಂದೆ ತಾಯಿ ಅವ್ರ ಮಕ್ಕಳ ಮ್ಯಾಗ ಹಂಬಲಿ ಇರ್ತೈತಿ. ಮತ್ತು ಪ್ರತಿಯೊಬ್ಬರು ಡ್ರೈವರು ಹೆಂಡ್ರೂ ಬೆಂಗಳೂರಾಗ ಹೇಳ್ತೀನಿ, BMPT ಡ್ರೈವರ್ ಹೆಂಡ್ರು ಎಲ್ಲರೂ ಅಡುಗೆ ಮಾಡಕ್ಕೆ ಹೋಗ್ತಾರೆ, ಮನೆ ಕೆಲ್ಸಕ್ಕೆ ಹೋಗಲ್ಲ. ಅದು ಅವ್ರದ್ದು ಏನೋ ತೊಂದರೆ ತಪ್ಪತ್ರಿ, ಅಷ್ಟು ಪೇಮೆಂಟ್ನಾಗ ಅವ್ರಿಗೆ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ನಾನು ಕೈ ಮುಗಿದು ನನ್ನ ಜನತೆಗೆ ಕೇಳ್ತೀನಿ, ಯಾರೂ ಬೇಜಾರು ತಿಳ್ಕೊಬೇಡ್ರಿ ನಮ್ಮ ಮಾತಿನಿಂದ. ಆದ್ರೂ ಡ್ರೈವರ್ಗಳಿಗೆ ಎಲ್ಲರೂ ಪ್ರೋತ್ಸಾಹ ಮಾಡಿರಿ. ಈ ಸ್ಟ್ರೈಕನ್ನು ನಿಲ್ಲಿಸ್ರಿ. ಅವ್ರದ್ದು ಏನು ಬೇಡಿಕೆ ಐತಿ ಈಡೇರಿಸ್ಕೊಡ್ರಿ. ಜೈ ಕರ್ನಾಟಕ ಮಾತೆ.